ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಲಮುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜೊತೆಗೆ ಇದೇ ವರ್ಷ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭವಾಗಿದ್ದು, ಶಾಲಾ ಮಕ್ಕಳಿಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಎಂದು ಮಕ್ಕಳು ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಹೇಳುತ್ತಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಕಟ್ಟಡದಲ್ಲಿ ಶೌಚಾಲಯ ಇಲ್ಲ ಅಂದರೆ ಹೆಣ್ಣು ಮಕ್ಕಳ ಗತಿಯೇನು? ಇದು ಹೊಸ ಕಟ್ಟಡವಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಊರಿನ ಪ್ರೌಢಶಾಲೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ನಮ್ಮ ಟಿವಿ 23 ವಾಹಿನಿಯ ಕೋರಿಕೆಯಾಗಿದೆ. ನಿಮಗೆ ಶೌಚಾಲಯದ ಸಮಸ್ಯೆ ಐತೆ ಅಂತ ಗುರುಗಳು ಹೇಳ್ಯಾರ, ಹೌದಾ? ಹೌದು ಸರ್, ನಮಸ್ತೆ. ಇಲ್ಲಿ ಎಲ್ಲ ನಾವು ಸರ್ಕಾರಿ ಪ್ರೌಢಶಾಲೆ ಆಗಿರ್ತದೆ. ಅರಣ್ಯ ಪ್ರದೇಶ ಐತಿ. ನಮಗೆ ಶೌಚಾಲಯಕ್ಕೆ ಒಂದಿಟ್ಟು ಗಾವಿಲ್ಲ. ಇಲ್ಲೆಲ್ಲ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಇಲ್ಲೇ ಹೋಗ್ಬೇಕಾಗೈತಿ. ಹಾಗಾಗಿ ನಮಗೆ ಶೌಚಾಲಯ ಮಾಡಿಕೊಡ್ಬೇಕು. ಹಾಗೆ ಇಲ್ಲೆಲ್ಲ ನಡೆದು ಬರಬೇಕಾದ್ರೆ ಕಾಲಿಗೆಲ್ಲ ಮೂಲೋದು ಚುಚ್ತಾವ. ಸ್ವಲ್ಪ ನಮಗೆ ಗ್ರೌಂಡ್ ಮತ್ತು ಆಮೇಲೆ ಶೌಚಾಲಯ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಹೌದಾ? ಈಗ ಇದ್ರ ಬಗ್ಗೆ ಯಾರು ಇಲ್ಲಿ ಬಂದಿದ್ರ? ಯಾರು ಬಂದಿಲ್ರಿ. ಇಲ್ಲಿ ಪಂಚಾಯತಿಯವರು ಯಾರು ಬಂದಿಲ್ಲ? ಯಾರು ಬಂದಿಲ್ರಿ. ಅವ್ರು ಬರ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಬಂದಿಲ್ಲ? ಯಾರು ಬಂದಿಲ್ರಿ. ಸರಿ. ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ರಿ, ಮತ್ತು ಆಡಾಕಂದ್ರೆ ಅಲ್ಲಿ ಗುಡಿಗತ್ತು ಹೋಗೋದಕ್ಕತ್ರಿ. ಮತ್ತು ನಮ್ಮ ಶಾಲೆ ಗ್ರೌಂಡ್ ಮಾಡಿಕೊಟ್ರೆ ನಾವು ಅಷ್ಟು ತಾಲೂಕು ಮಟ್ಟಕ್ಕತ್ತು ಹೋದ ನಮಗೂ ಹೆಲ್ಪ್ ಆಕತ್ರಿ. ಮುಂದೆ ಇಷ್ಟು ಹೇಳ ಮಾತು. ಸರ್ಕಾರಿ ಪ್ರೌಢಶಾಲೆ ಚಿಲಮೂರಲ್ಲಿ ಅಂದರೆ 8, 9, 10ನೇ ತರಗತಿಗೆ 200 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು, ಇಲ್ಲಿ ಹೊಸ ಒಂದು ಕಟ್ಟಡದೊಳಗೆ ಕ್ಲಾಸ್ ರೂಮ್ ಇಲ್ಲದಕ್ಕೆ ಹೊಸ ಕಟ್ಟಡದಾಗ ನಾವು ಈ ವರ್ಷದ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಅತಿ ಅವಶ್ಯ. ಗ್ರೌಂಡಿನ ಬಗ್ಗೆ ನಾನು ಅಷ್ಟು ಹೇಳೋಕ್ಕಿಲ್ಲ, ಶೌಚಾಲಯ ಮಾತ್ರ ಮುಖ್ಯವಾಗಿ ಬೇಕು ನಮ್ಮ ಮಕ್ಕಳಿಗೆ. ನಾನು ಈ ಪೂರ್ವದಲ್ಲೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯ PDO ಅವರಿಗೆ ಸುಮಾರಾಗಿ 4-5 ಸಲ ಕಾಲ್ ಮಾಡಿಕೇಸಂದ ಅವ್ರಂತೆ ಹೋಗಿಕೇಸಂದ ನಾನು ಕೇಳ್ಕೊಂಬಂದಿನಿ. ಇನ್ನು ಈ ವಾರದಾಗ ಮಾಡ್ತಾನು, ಹೋದ ವಾರದಾಗ ಮಾಡ್ತಾನು ಅಂತಂದಿದ್ರು. ಇನ್ನೂವರೆಗೆ ಅವ್ರು ಬಂದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಹೈಸ್ಕೂಲ್ ನರಸಾಪುರ ಹೈಸ್ಕೂಲಿನ ಅಂಡರ್ದಾಗ ಅಂದ್ರೆ ಅವ್ರ ಚಾರ್ಜ್ ಅದಕ್ಕೆ ಅವ್ರನ್ನ ಎದುರಿಗೆ ಆದರೂ ನಾ ತಂದನ ಅವ್ರನ್ನ ಇಲ್ಲಿ ಒಂದು ಸರಿ ಕರ್ಕೊಂಡು ಬಂದಿದ್ನಿ. ಹೌದಲ್ಲಮ್ಮ? ಹಾಂ, ಅಲ್ಲಿ ಒಂದು PE ಟೀಚರ್ ಆಯ್ತು, ಅಲ್ಲಿ ಒಂದು ಜೋರಾಪುರ ಸರ್ನ ಆಯ್ತು, ನಾ ಇಲ್ಲಿ ಕರ್ಕೊಂಬಂದು ಸಹ ಅವ್ರನ್ನ ಎದುರಿಗೆ ತೊಗೊಂಬಂದನು. ನಮ್ಗೆ ಶೌಚಾಲಯ ಅತಿ ಅವಶ್ಯತೆ. ಕಣ್ ತೆರೆದು ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಂತ ಯಕ್ಷಂದ ನಾನು ವಿನಂತಿಸ್ತೀನಿ. ಸರ್, ಇದು ಹೈಸ್ಕೂಲ್ ಒಟ್ಟು ಚಿಲಮೂರಿಗೆ ಎಷ್ಟು ಮಕ್ಕಳದ? ಜನಸಂಖ್ಯೆ ಎಷ್ಟೈತಿ? ನಾನು ಎಷ್ಟು ಮಕ್ಕಳದ ಸರ? 572 ಒಟ್ಟು ಟೋಟಲಿ. ಸರ್, ಇದ್ರ ಬಗ್ಗೆ SDMC ಅವ್ರು ಏನಾರು ನಿಮಗೆ ಶೌಚಾಲಯ ಬಗ್ಗೆ SDMC ಅವ್ರು ತಿಳಿಸಿದ್ರಿ? ಅವ್ರಿಗೆ ತಿಳಿಸಿವ್ರಿ. ಅವ್ರ ಗಮನಕ್ಕೂ ತಂದೆವು. ಹೈಸ್ಕೂಲ್ದಿಂದ ಹಿಡಿದು ಊರಾಗೂ ಹಿರಿಯರತ್ತಕ್ಕೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಈಗ ಬಂದನು. ಹಿರಿಯರಂತಕ್ಕೆ ಒಂದು 2 ಮಂದಿನ ನಾವು ಸ್ವತಃ ಹೋಗಿ ಮನೆಮಾಟ ಹೋಗಿ ಭೇಟಿಯಾಗಿ ಬಂದನ. ಅವ್ರು ಮಾಜಿ ಇದು ಪಂಚಾಯತಿ ಸದಸ್ಯರಿದ್ರತ್ತ. ಅವ್ರನ್ನ ಎದುರಿಗೆ ತೊಗೊಂಬಂದನು. ಅವರು 4 ದಿನ ಟೈಮ್ ಬೇಡಿದ್ರು, ಇವತ್ತಿಗೂ ಬಂದಿಲ್ಲ. ಹಾಂ, ನಮ್ಮ SDMC ಅವ್ರ ಗಮನಕ್ಕೂ ತಂದೆವು. ಆನಂತರ ಇನ್ನು ನಾನು ಈ ಪೂರ್ವದಲ್ಲಿ ಹೇಳಿದಂಗೆ ನಮ್ಮ ಹೈಸ್ಕೂಲ್ ಏನು ಚಿಲಮೂರು ಹೈಸ್ಕೂಲ್ ಅಂಡರ್ದ, ಇದು ನರಸಾಪುರ ಹೈಸ್ಕೂಲ್ ಅಂಡರ್ದ ಬರೋದು, ಅಲ್ಲಿಯೇ ಮುಖ್ಯೋಪಾಧ್ಯಾಯರಿಗೂ ಇದನ್ನು ಗಮನಕ್ಕೆ ತಂದನು. ಪಂಚಾಯತಿ PDO ಅವ್ರಿಗಂತೂ ನಾ 7-8 ಸರಿ ಗಮನಕ್ಕೆ ತಂದನು. ಅವ್ರನ್ನ ಸ್ವತಃ ಇಲ್ಲಿ ಕರ್ಕೊಂಡ್ಬಂದು ತೋರಿಸಿ ನಾನು. ಸರಿ. ಅವ್ರೇನು ಇನ್ನೂವರೆಗೂ ಕ್ರಮ ಕೈಗೊಂಡಿಲ್ಲ? 4 ದಿವಸ ಟೈಮ್ ಕೇಳಿದ್ರು ಸರ. ಇವತ್ತಿಗೆ 4 ದಿವಸ ಆಯ್ತು. ಇವತ್ತು ಬರ್ತಾರೆ, ಏನು ಮಾಡ್ತಾರೆ ದಾರಿ ಕಾಯಕತ್ತೀವ್ರಿ ನಾವು ಇಲ್ಲೇ. ಸರಿ ಸರ್. ಇನ್ನು ನನ್ನ ಒಂದು ಕೊನೆಯದಂತಂದ್ರೆ ಕಡೆಗೆ ಮಕ್ಕಳ ಕರ್ಕೊಂಡು ಅಲ್ಲಿಗ್ಯಾರ ಪಂಚಾಯತಿಗಾರ ಹೋಗಿ ಈ ಒಂದು ಲೆಕ್ಕಕ್ಕೆ, ಯಾಕಂದ್ರೆ ನಮಗೂ ಮಕ್ಕಳದಾವು. ಇವು ನಮ್ಮ ಮಕ್ಕಳ, ಹೆಣ್ಣು ಮಕ್ಕಳಿದ್ದ ಸಂಬಂಧ ಹೆಣ್ಣು ಮಕ್ಕಳಿಗೆ ನಮ್ಮ ಮಕ್ಕಳ ಸ್ವತಃ ಮರ್ಯಾದೆ ಪ್ರಶ್ನೆ ಇದ್ದ ಸಂಬಂಧ ತೊಂದರೆ ಆಗೈತಿ. ಸರಿ.